ಸಾಮಾನ್ಯವಾಗಿ ಮನೆಯೊಂದನ್ನ ಬಿಟ್ಟು ಹೊರಗೆಲ್ಲಾದ್ರೂ ನಾವು ಟ್ರಾವೆಲ್ ಮಾಡ್ತಾ ಇದ್ರೆ ಅಥವಾ ಹೋಟೆಲ್ಗಳಿಗೆ ಹೋಗಿದ್ರೆ ಅಲ್ಲಿ ನಾವು ಟ್ಯಾಪ್ ವಾಟರ್ನ ಬಳಸಲ್ಲ. ಸಾಮಾನ್ಯವಾಗಿ ನಾವು ಕೇಳೋದೇನಪ್ಪಾ ಅಂದ್ರೆ ಒಂದು ಬಾಟಲ್ ನೀರು ಕೊಡಿ, ಮಿನರಲ್ ವಾಟರ್ ಕೊಡಿ ಅಂತ ಕೇಳ್ತೀವಿ. ಕಾರಣ ಶುದ್ಧವಾಗಿರುತ್ತೆ ಅನ್ನೋ ನಂಬಿಕೆಯಿಂದ. ಆದ್ರೆ ಈ ಒಂದು ಜಾಗದಲ್ಲಿ ಆ ಮಿನರಲ್ ಬಾಟಲ್ ಒಳಗೆ ಹುಳ ಕಂಡು ಬಂದಿದೆ. ಎಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಮಿನರಲ್ ಬಾಟಲ್ ವಾಟರ್ ಕುಡಿಯೋ ಗ್ರಾಹಕರೇ ಎಚ್ಚರ. ನೀವು ಕುಡಿಯೋ ನೀರಿನಲ್ಲಿ ಇರ್ತವೆ ಕ್ರಿಮಿಕೀಟಗಳು. ಎಚ್ಚರ ತಪ್ಪಿ ನೀರು ಕುಡಿದ್ರೆ ದೇವರೇ ಗತಿ. ಗ್ರಾಹಕರೇ, ನೀವು ಮಿನರಲ್ ವಾಟರ್ ಅನ್ನ ಬಳಕೆ ಮಾಡ್ತೀರಾ? ಹಾಗಾದ್ರೆ ನೀವು ಮಿನರಲ್ ನೀರನ್ನು ಕುಡಿಯುವ ಮುನ್ನ ಎಚ್ಚರ ವಹಿಸಬೇಕು. ಯಾಕೆಂದ್ರೆ ಯಾದಗಿರಿ ಜಿಲ್ಲೆಯ ಶಹಾಪುರ ಪಟ್ಟಣದ ಹೋಟೆಲ್ ಒಂದರಲ್ಲಿ ಮಿನರಲ್ ವಾಟರ್ ಬಾಟಲ್ನಲ್ಲಿ ಜೇಡ ಪತ್ತೆಯಾಗಿದೆ. ಶಹಾಪುರ ಪಟ್ಟಣದ ಶಾಂತು ಹೋಟೆಲ್ಗೆ ಬಂದಿದ್ದ ಗ್ರಾಹಕನೊಬ್ಬ ಖಾಸಗಿ ಕಂಪನಿಯ ವಾಟರ್ ಬಾಟಲ್ ಅನ್ನ ಖರೀದಿ ಮಾಡಿದ್ರಂತೆ. ಗ್ರಾಹಕ ಖರೀದಿ ಮಾಡಿದಂತಹ ವಾಟರ್ ಬಾಟಲ್ನಲ್ಲಿ ಜೇಡ ಕಂಡು ಬಂದಿದೆ. 2 ಲೀಟರ್ನ ಖಾಸಗಿ ಕಂಪನಿಯ ಬಾಟಲ್ನಲ್ಲಿ ಜೇಡ ಓಡಾಟವನ್ನು ಕಂಡು ಗ್ರಾಹಕ ಹೌಹಾರಿದ್ದಾನೆ. ಹೋಟೆಲ್ ಮಾಲೀಕ ವಾಟರ್ ಡಿಸ್ಟ್ರಿಬ್ಯೂಟರ್ಗೆ ಮಾಹಿತಿ ಕೊಟ್ಟಿದ್ದು ಈ ವೇಳೆ ಮತ್ತೊಂದು ಕಂಪನಿಯ ಓನರ್ ಅಂದ್ರೆ ಶ್ರೇಯಸ್ ಟ್ರೇಡರ್ಸ್ ಕಂಪನಿ ಆತ ಇದರ ಡಿಸ್ಟ್ರಿಬ್ಯೂಟರ್ ಅನ್ನೋದು ಗೊತ್ತಾಗಿದೆ. ಬಳಿಕ ಆಹಾರ ಸುರಕ್ಷತಾ ಅಧಿಕಾರಿಯ ಗಮನಕ್ಕೆ ಈ ವಿಚಾರವನ್ನ ತರಲಾಗಿದೆ. ನೀರಿನ ಬಾಟಲ್ನಲ್ಲಿ ಹುಳ ಪತ್ತೆಯ ವಿಚಾರ ಬೆಳಕಿಗೆ ಬರ್ತಿದ್ದಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಆಕ್ಟಿವ್ ಆಗಿದ್ದಾರೆ. ಗ್ರಾಹಕರು ನೀಡಿದ ಮಾಹಿತಿಯ ಮೇರೆಗೆ ಹೋಟೆಲ್ಗೆ ಭೇಟಿ ಕೊಟ್ಟು ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಹುಳು ಪತ್ತೆಯಾಗಿರುವ 2 ಲೀಟರ್ನ ವಾಟರ್ ಬಾಟಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಆ ನಂತರ ಶ್ರೇಯಸ್ ಟ್ರೇಡರ್ಸ್ ಕಂಪನಿಯ ಗೋಡೌನ್ಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಗ್ರಾಹಕರ ದೂರಿನ ಅನ್ವಯ ಮಹಾರಾಷ್ಟ್ರದ ಸೊಲ್ಲಾಪುರ ಮೂಲದ ಸ್ಲಾಶ್ ಡಿಸ್ಟ್ರಿಬ್ಯೂಟರ್ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಸರ್, ಇದು ಮೊನ್ನೆ ಒಬ್ಬರಿಗೆ ಕಸ್ಟಮರ್ ನಾವು ಡಿಸ್ಟ್ರಿಬ್ಯೂಟರ್ ನೀರು ಕೊಟ್ಟಿದ್ದೀವಿ ಸರ್. ಇಲ್ಲಿ ಒಂದು ಶಾಪ್ಗೆ ಶಾಂತ ಹೋಟ್ಲ್ ಅಂತೇಳಿ, ಅವ್ರ ಹೋಟ್ಲಲ್ಲಿ ಜಿರಳೆ ಬಂದಿದೆ ಅಂತ ಕಂಪ್ಲೇಂಟ್ ಬಂತು. ನಮಗೆ ಜಿರಳೆ ಇದೆ, ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಅದು ಏನೋ ನಮ್ಗೆ ಗೊತ್ತಿಲ್ಲ ಸರ್. ಓಪನ್ ಮಾಡಿಲ್ಲ, ಜಿರಳೆ ಇದೆ. ನನ್ನ ಬಾಟಲ್ ನಾವು ಓಪನ್ ಮಾಡಿಲ್ಲ ಸರ್, ಅವ್ರಿಗೆ ಗೊತ್ತು. ನಮ್ಗೆ ಬರೀ ವಿಡಿಯೋ ಮಾತ್ರ ಬಂದಿದೆ. ಫ್ಲಾಶ್ ಕಂಪ್ನಿ ಅಂತ ಸೊಲ್ಲಾಪುರ, ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಸೊಲ್ಲಾಪುರದು. ಈ ಕಂಪನಿಗೆ ನಾವು ಆಲ್ರೆಡಿ ಕಂಪನಿಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಈ ಥರ ಆಗಿದೆ, ನಮ್ಗೆ ಇದರಿಂದ ತೊಂದರೆ ಆಗ್ತಿದೆ, ಇನ್ನು ಮುಂದೆ ಆದ್ರೂ ಸ್ವಚ್ಛತೆಯಾಗಿ ನೀರು ಕಳಿಸಿ ಅಂತೇಳಿ ನಾವು ಅವ್ರಿಗೆ ಕಂಪ್ಲೇಂಟ್ ಆಗಿ ರಿಪ್ಲೈ ಮಾಡಿದಿಲ್ಲ ಸರ್. ಅದೇನೋ ಬೈ ಮಿಸ್ಟೇಕ್ ಅಲ್ಲೇ ಆಗಿದೆ, ಇಲ್ಲೇ ಇದೆ, ನಮಗೇನೋ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ರು. ನಾವು ಇನ್ನೊಂದು ಸರ್ ಮತ್ತೆ ತಿರುಗಿ ಕಂಪ್ಲೇಂಟ್ ಮಾಡಿದ್ದೀವಿ. ಈ ಥರ ಸರ್ ಇದು ಸರಿ ಇಲ್ಲ. ಖಂಡಿತ ಸರ್, ಇದು ಕಂಪ್ನಿಯವ್ರು ಎಚ್ಚೆತ್ಕೊಳ್ಬೇಕು. ಇದು ಒಂದೇ ಕಂಪ್ನಿ ಅಂತಲ್ಲ ಸರ್, ಎಲ್ಲ ಕಂಪ್ನಿಯವರು ಮಾಡಿದ್ದೀವಿ ಸರ್. ನಾವು ತುಂಬ ಪ್ರೆಷರ್ ಹಾಕಿದ್ದೀವಿ ಆಲ್ರೆಡಿ ಅವರಿಗೆ. ಏನೇ ಆಗ್ಲಿ, ಪರಿಶುದ್ಧವಾದ ನೀರು ಅಂತ ಅದೆಷ್ಟೋ ಜನ ಮಿನರಲ್ ವಾಟರ್ ಅನ್ನ ಕುಡಿತಾರೆ. ಆದ್ರೆ ಈ ಬಾಟಲ್ನಲ್ಲಿ ಈ ರೀತಿ ಹುಳುವನ್ನ ಕಂಡು ಗ್ರಾಹಕರು ಗಾಬರಿಯಾಗಿದ್ದಾರೆ. ಇನ್ನಾದ್ರೂ ಈ ರೀತಿಯ ಅವಘಡಗಳು ಸಂಭವಿಸದಂತೆ ಎಚ್ಚರಿಕೆ ವಹಿಸಬೇಕಿದೆ. ಅಮರೇಶ್, ಪಬ್ಲಿಕ್ ಟಿವಿ, ಯಾದಗಿರಿ.